ದೇಶಾದ್ಯಂತ ನಾಳೆ ಮೂರನೇ ಹಂತದ ಚುನಾವಣೆ ನಡೆಯಲಿದೆ. ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳಿದ್ದಾವೆ, ಯಾವ್ಯಾವ ಘಟಾನುಘಟಿ ನಾಯಕರು ಸ್ಪರ್ಧೆ ಮಾಡಿದ್ದಾರೆ ಅನ್ನೋದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ದೇಶಾದ್ಯಂತ ಮೂರನೇ ಹಂತದ ಮತದಾನದ ಹಬ್ಬ ನಡೆಯಲಿದೆ. 14 ರಾಜ್ಯದಲ್ಲಿ 116 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ವೋಟಿಂಗ್ ನಡೆಯಲಿದೆ. ಇಂದು ಅಂತಿಮ ಹಂತದ ಕಸರತ್ತು ನಡೆಸುತ್ತಿದ್ದು ಎಲ್ಲರ ಮನೆ ಮನೆಗೆ ಭೇಟಿ ನೀಡಿ ಮತಬೇಟೆಯಾಡ್ತಿದ್ದಾರೆ. ಈ ಬಾರಿ ನಮಗೆ ವೋಟ್ ಕೊಡಿ, ಸದೃಢ ಭಾರತಕ್ಕೆ ಮುನ್ನುಡಿ ಇಡಿ ಅಂತ ಮತದಾರ ಪ್ರಭುಗಳ ಮನೆಗೆಲ್ಲೋ ಕೆಲಸ ಮಾಡ್ತಿದ್ದಾರೆ. ದೇಶದಲ್ಲಿ ಈ ಬಾರಿ ಯಾರಾಗ್ತಾರೆ ಪ್ರಧಾನಿ ಅನ್ನೋ ಪ್ರಶ್ನೆಗೆ ಒಟ್ಟು 7 ಹಂತದಲ್ಲಿ ಮತದಾನ ನಡೆಯುತ್ತಿದೆ. ಹೀಗಾಗಿ ಏಪ್ರಿಲ್ 11ರಂದೇ ಮೊದಲ ಹಂತದ 91 ಕ್ಷೇತ್ರದಲ್ಲಿ ಮತದಾನ ನಡೆದಿತ್ತು. ಅದಾದ ಬಳಿಕ ಏಪ್ರಿಲ್ 18ರಂದು ಕರ್ನಾಟಕದ 14 ಕ್ಷೇತ್ರ ಸೇರಿದಂತೆ ಒಟ್ಟು 95 ಕ್ಷೇತ್ರಗಳಲ್ಲಿ ವೋಟಿಂಗ್ ಶಾಂತಿಯುತವಾಗಿ ನಡೆದಿದೆ. ಇದೀಗ ಇದೇ 23 ಅಂದ್ರೆ ನಾಡಿದ್ದು 116 ಕ್ಷೇತ್ರಗಳಲ್ಲಿ ಮತದಾರ ಹಕ್ಕು ಚಲಾಯಿಸಲಿದ್ದಾರೆ. ಮಂಗಳವಾರ ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ಅಂತ ನೋಡೋದಾದ್ರೆ ಅಸ್ಸಾಂ ಮೂರನೆಯ ಹಾಗೂ ಕೊನೆಯ ಹಂತವಾಗಿದ್ದು 4 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬಿಹಾರದಲ್ಲಿ 7 ಹಂತದಲ್ಲಿ ಮತದಾನ ನಡೆಯಲಿದ್ದು ನಾಡಿದ್ದು ಮೂರನೇ ಹಂತದಲ್ಲಿ 5 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆದರೆ ಛತ್ತೀಸ್ಗಢದ 7 ಕ್ಷೇತ್ರ ಹಾಗೂ ಗೋವಾ ರಾಜ್ಯದಲ್ಲಿ 2 ಕ್ಷೇತ್ರದಲ್ಲೂ ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಮೂರನೇ ಹಂತದಲ್ಲಿ ಗುಜರಾತ್ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಅಂದ್ರೆ ಒಟ್ಟು 26 ಕ್ಷೇತ್ರಗಳಲ್ಲಿ ಮತದಾನ ನಡೆದರೆ ಅತಿ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ಒಂದಾದ ಜಮ್ಮು ಕಾಶ್ಮೀರದಲ್ಲಿ ಕೇವಲ 1 ಕ್ಷೇತ್ರದಲ್ಲಿ ವೋಟಿಂಗ್ ನಡೆಯುತ್ತಿದೆ. ಇನ್ನು ಕರ್ನಾಟಕದ 2ನೇ ಹಾಗೂ ಕೊನೆಯ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಇನ್ನು ಕೇರಳದಲ್ಲಿ 20, ಮಹಾರಾಷ್ಟ್ರದಲ್ಲಿ 14, ಒಡಿಶಾದಲ್ಲಿ 6, ತ್ರಿಪುರಾದಲ್ಲಿ 1, ಉತ್ತರ ಪ್ರದೇಶ 10, ಪಶ್ಚಿಮ ಬಂಗಾಳದಲ್ಲಿ 5 ಕ್ಷೇತ್ರಗಳು ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶವಾದ ದೀವ್ ಮತ್ತು ದಮನ್ 1 ಹಾಗೂ ದಾದ್ರಾ ನಾಗರ ಹಾವೇಲಿ 1 ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ. ಒಟ್ಟು ದೇಶದಲ್ಲಿ ನಡೆಯುವ ಮೂರನೇ ಹಂತದ ಮತದಾನದಲ್ಲಿ 116 ಕ್ಷೇತ್ರಗಳಲ್ಲಿ ಮತದಾರ ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ 16 ವಿಶೇಷತೆಗಳಿಂದ ಎಲ್ಲರ ಗಮನ ಸೆಳೆಯುತ್ತಿದೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಹಾವು ಮುಂಗುಸಿಗಳಂತಿದ್ದ ವಿಪಕ್ಷ ನಾಯಕರೆಲ್ಲ ಈಗ ಭಾಯಿ ಭಾಯಿ ಅಂತಿದ್ದಾರೆ. ಎಲ್ಲೆಡೆ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದು ಮೋದಿ ಸುನಾಮಿಯನ್ನ ತಡೆಯೋಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಹೀಗಾಗಿ ಈ ಬಾರಿಯ ಚುನಾವಣೆ ಎಲ್ಲರನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ನ್ಯೂಸ್ ಡೆಸ್ಕ್ TV5.